ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಅರಳೆ ದಾರನ ತೊಗೊಂಡಿದ್ದೀನಿ. 10.75 mm ನೀಡಲ್ನ ತೊಗೊಂಡಿದ್ದೀನಿ. ನಾವು ಲೇಸ್ನ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಲೇಸ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಥ್ರೆಡ್ನ ಎಳ್ಕೊಂಡು ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇಲ್ಲಿಂದ 2 ಚೈನ್ನ ತೊಗೋತೀನಿ. 2 ಚೈನ್ನ ತೊಗೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಮಗೆ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ನೀಡಲ್ನ ಹಾಕಿ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಅಂತ ಹೇಳಿದ್ರೆ ಇವಾಗ ನೋಡಿ, ನೀಡಲ್ ಮೇಲೆ 3 ಲೂಪ್ ಆಗಿದೆ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 3 ಲೂಪ್ ಒಳಗಡೆಯಿಂದನೂ ಪಾಸ್ ಮಾಡ್ಕೋಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಇವಾಗ ಮತ್ತೆ ಇಲ್ಲಿಂದ 2 ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಅಂದರೆ ಅದೇ ಹಾಫ್ ಡಬಲ್ ಕ್ರೋಶನ ಮಾಡಿ ಲಾಕ್ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 3 ಲೂಪ್ ಒಳಗಡೆಯಿಂದನೂ ನಾವು ಪಾಸ್ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ಮತ್ತು 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವು ಆ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಆ 3 ಲೂಪನ್ನು ಒಂದು ಮಾಡ್ಕೋಬೇಕಂದ್ರೆ ಒಂದು ಸಲ ಆ ಲೂಪ್ ಒಳಗಡೆಯಿಂದ ಥ್ರೆಡ್ನ ಪಾಸ್ ಮಾಡ್ಕೋಬೇಕು. ಮತ್ತು 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದು 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಆ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೀಟಾಗಿ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ತುಂಬ ಎಳೆದು ಮಾಡಿಕೊಂಡ್ರೆ ನಮಗೆ ಅದು ಸ್ಟ್ರಿಂಗ್ ಆಗುತ್ತೆ ಬಟ್ಟೆ. 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ಲೇಸ್ ಮೇಲೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದೇ ರೀತಿ ನಾವು 2 ಚೈನು ಮತ್ತು ಒಂದು ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಬೇಸ್ ಲೈನ್ನ ಮಾಡ್ಕೊಳ್ಳೋಣ. ಇಲ್ಲಿ ಏನಕ್ಕೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀವಿ ಅಂತ ಹೇಳಿದ್ರೆ ಡಿಸೈನ್ ಬಂದು ತುಂಬ ಸಿಂಪಲ್ ಆಗಿದೆ. ಅದರಿಂದ ಪಲ್ಲುಗೆ ಮತ್ತು ಡಿಸೈನ್ಗೆ ಸ್ವಲ್ಪ ಡಿಸ್ಟೆನ್ಸ್ ಇರಲಿ ಅಂತ ಹೇಳಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇರೋದು. 2 ಚೈನ್ನ ಹಾಕ್ಕೊಂಡು ಲಾಕ್ನು ಕೂಡ ಮಾಡ್ಕೋಬೋದು. ಈ ಥರ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಬರುತ್ತೆ ನಮಗೆ. 2 ಚೈನ್ ಆದಮೇಲೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದೇ ರೀತಿ ನಾವು ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ನೀವು ಸ್ಯಾರಿಗೆ ಹಾಕೋದಾದರೆ ಈ ರೀತಿ ಫುಲ್ಲು ಸ್ಯಾರಿ ಬೇಸ್ ಲೈನ್ನ ಮಾಡ್ಕೊಳ್ಳಿ. ನೀವು ನೀಟಾಗಿ ಈ ರೀತಿ ಲಾಕ್ನ ಮಾಡಿಕೊಂಡ್ರೆ ನಮಗೆ ಎಲ್ಲೂ ಸ್ಟ್ರಿಂಗ್ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ನೀಟಾಗಿ ಬರುತ್ತೆ ನಿಮಗೆ ಬೇಸ್ ಲೈನು. ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡು ಎಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ 2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಈ ರೀತಿ ಎಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ ನಮಗೆ. ಮತ್ತು ನಾನಿಲ್ಲಿ ಇವಾಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವಿಲ್ಲೇನು 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಹಾಕ್ಬಿಟ್ಟು ಈ ರೀತಿ ಥ್ರೆಡ್ನ ಫುಲ್ಲು ಈ ರೀತಿ ಎಳ್ಕೊಂಡು ಇದನ್ನು ನಾವು ನಾಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇಟ್ಕೊಂಡು ಈ ರೀತಿ ನಾಟ್ ಮಾಡ್ಕೋಬೇಕು. ಇದು ನಮಗೆ ಸೆಕೆಂಡ್ ಸ್ಟೆಪ್ನ ಮಾಡಬೇಕಾದ್ರೆ ಈ ರೀತಿ ಫಾಲೋ ಮಾಡಿದ್ರೆ ನಮಗೆ ಗ್ರಿಪ್ ಆಗಿರುತ್ತೆ. ನೋಡಿ, ಈ ರೀತಿ ನಾಟ್ ಹಾಕ್ಕೊಂಡು ಮತ್ತೆ ನಾವು ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಈ 2 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕ್ಬಿಟ್ಟು ನಾನು ಮತ್ತೆ ಥ್ರೆಡ್ನ ಎಳ್ಕೊತೀನಿ. ಥ್ರೆಡ್ನ ಎಳ್ಕೊಂಡು ನೋಡಿ, ನನಗಿಲ್ಲಿ ಇವಾಗ ಒಂದು ಲೂಪ್ ಆಯಿತು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಇದ್ರೊಳಗಡೆಯಿಂದ ಎಳ್ಕೊಂಡ್ರೆ ಮತ್ತೆ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಒಂದು ಚೈನ್ ಮಾಡಿಕೊಂಡು ಮತ್ತು ಅದೇ 2 ಚೈನ್ ಗ್ಯಾಪಲ್ಲೇ ಇನ್ನೊಂದು ಸಲ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಮಾಡಿದ್ದಾದಮೇಲೆ ಇಲ್ಲಿಂದ 4 ಚೈನ್ನ ತೊಗೋತೀನಿ. 4 ಚೈನ್ನ ಹಾಕ್ಕೊಂಡು ಈ 4 ಚೈನನ್ನು ನೋಡಿ, ನಾವಿಲ್ಲೇನು ಲಾಕ್ನ ಮಾಡ್ಕೊಂಡಿರ್ತೀವಲ್ಲ
ಅಂದರೆ ಒಂದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಈ 4 ಚೈನ್ ಏನಿದೆ ಅದನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ಥ್ರೆಡ್ ಎಳ್ಕೊಂಡಾಗ ನೀಡಲ್ ಮೇಲೆ 2 ಲೂಪ್ ಆಗುತ್ತೆ, ಅದನ್ನು ಒಂದು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತು ಇಲ್ಲಿಂದ ಒಂದು ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಏನಿದೆ ನೋಡಿ, ಈ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇಲ್ಲಿಂದ ಮತ್ತೆ 4 ಚೈನ್ 2 3 4 ಚೈನ್ನ ಹಾಕ್ಕೊಂಡು ನೋಡಿ, ಮತ್ತೆ ನಾವು ಈ ಲಾಕ್ನ ಮಾಡಿರ್ತೀವಲ್ಲ, ಈ ಗ್ಯಾಪ್ ಏನಿರುತ್ತೆ ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 2 ಲೂಪ್ ಆಗುತ್ತೆ, ಎರಡನ್ನ ಒಂದು ಮಾಡ್ಕೋಬೇಕು. ಲಾಕ್ನ ಮಾಡಿದ್ದಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಮತ್ತು ನಾವು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಏನಿರುತ್ತೆ ಆ 2 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಇಲ್ಲಿಂದ 4 ಚೈನ್ 1 2 3 4 ಚೈನ್ನ ಹಾಕ್ಕೊಂಡು ಮತ್ತು ಅದೇ ರೀತಿ ಇಲ್ಲೇನು ನಮಗೆ ಲಾಕ್ ಮಾಡಿರೋದ್ರಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನಾವು ಈ 4 ಚೈನನ್ನು ಲಾಕ್ ಮಾಡ್ಕೋಬೇಕು. ನಮಗೆ ಇದು ಪೀಕೌಟ್ ಡಿಸೈನ್ ರೀತಿ ಬರುತ್ತೆ. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡೋಣ. ಲಾಕ್ ಆದಮೇಲೆ ಇಲ್ಲಿಂದ 4 ಚೈನ್ನ ತೊಗೋಬೇಕು. 4 ಚೈನ್ನ ತೊಗೊಂಡು ಮತ್ತೆ ನೋಡಿ ಇಲ್ಲಿ ಏನು ಗ್ಯಾಪ್ ಇರುತ್ತೆ ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇದೇ ರೀತಿ ನಾವು 4 ಚೈನ್ನ ಹಾಕ್ಕೊಂಡು ಪೀಕೌಟ್ ಡಿಸೈನ್ನ ಮಾಡ್ತಾ ಹೋಗಬೇಕು. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕಿ ನೆಕ್ಸ್ಟು 2 ಚೈನ್ ಗ್ಯಾಪ್ ಏನಿರುತ್ತೆ ಆ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಇಲ್ಲಿಂದ 4 ಚೈನ್ನ ಹಾಕಿ ಮತ್ತು ಈ 4 ಚೈನನ್ನು ಈ ಲಾಕ್ ಗ್ಯಾಪಲ್ಲಿ ಮತ್ತೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕ್ಕೊಂಡು ಈ 2 ಚೈನ್ ಗ್ಯಾಪ್ ಏನಿದೆ ಈ 2 ಚೈನ್ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಡಿಸೈನ್ ಬಂದು ಇಷ್ಟೇ, ತುಂಬ ಸಿಂಪಲ್ಲಾಗಿದೆ ನೋಡಿ. ಇದೇ ರೀತಿ 4 ಚೈನ್ನ ಹಾಕ್ಕೊಂಡು ನಾವು ಪೀಕೌಟ್ ಡಿಸೈನ್ನ ಮಾಡಿಕೊಂಡು ಹೋದರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ 2 ಸ್ಟೆಪ್ ಬರುತ್ತೆ. ಫಸ್ಟ್ ಸ್ಟೆಪ್ಪು ಬೇಸ್ ಲೈನ್ 2 ಚೈನ್ನ ಹಾಕ್ಕೊಂಡು ಬೇಸ್ ಲೈನ್ನ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಪೀಕೌಟ್ ಡಿಸೈನ್ನ ಮಾಡ್ಕೋಬೇಕು. ಡಿಸೈನ್ ಬಂದು ತುಂಬ ಸಿಂಪಲ್ಲಾಗಿದೆ, ಹಾಗೆ ಈಸಿಯಾಗೂ ಇದೆ. ಬಿಗಿನರ್ಸ್ ಕೂಡ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಲಾಕ್ ಆದಮೇಲೆ ಮತ್ತೆ 4 ಚೈನ್ನ ಹಾಕಿ 4 ಚೈನನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಈ ಗ್ಯಾಪ್ ಏನಿರುತ್ತೆ ಈ ಗ್ಯಾಪಲ್ಲಿ ನಾವು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಈ 4 ಚೈನನ್ನು ಲಾಕ್ ಮಾಡಿದಾಗ ನಮಗೆ ಪೀಕೌಟ್ ಡಿಸೈನ್ ಬರುತ್ತೆ. ಇದನ್ನು ಸಿಂಪಲ್ಲಾಗಿ ಕುಚ್ಚು ಬೇಡ ಅಂತ ಹೇಳೋರಿಗೆ ಹಾಕ್ಕೊಡ್ಬೋದು. ಮತ್ತು ಕಾಟನ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಎಲ್ಲ ಥರದ ಸೀರೆಗಳಿಗೂ ಹಾಕ್ಬೋದು, ಅಂದರೆ ಕಾಟನ್ ಸೀರೆಗಳಿಗೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಬಂದು. ಇದೇ ರೀತಿ 4 ಚೈನ್ನ ಹಾಕಿ ಪೀಕೌಟ್ ಡಿಸೈನ್ನ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಇದೇ ರೀತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಬರುತ್ತೆ ಡಿಸೈನು ಅಂತ ಹೇಳಿ. ಕುಚ್ಚನ್ನು ಯಾರು ಇಷ್ಟಪಡೋದಿಲ್ವ, ಬೀಡ್ಸು ಬೇಡ ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಕುಚ್ಚು ಬೀಡ್ಸು ಏನು ಯೂಸ್ ಮಾಡ್ದೇ ಸಿಂಪಲ್ಲಾಗಿ ಈ ಡಿಸೈನ್ನ ಮಾಡಿಕೊಡ್ಬೋದು. ತುಂಬ ನೀಟಾಗಿ ಬರುತ್ತೆ.
ನೋಡಿ ಇಲ್ಲಿ ಎಂಡಿಂಗಲ್ಲಿ 2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೋತಾ ಇದ್ದೀನಿ. ಡಿಸೈನ್ ಫೈನಲ್ ಲುಕ್ ಬಂದು ಈ ರೀತಿಯಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿದೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.